ಧೈರ್ಯವಂತನಾಗಿ, ಶೌರ್ಯವಂತನಾಗಿ, ಪ್ರಕಾಶಮಾನವಾಗಿದ್ದು ದಿಟ್ಟತನದಿಂದ ಸಾಮರ್ಥ್ಯ ಹೊಂದಿರುವಂತವನಾಗಿ, ಮತ್ತೆ ಯಾವುದೇ ರೀತಿಯಾದ ಯುದ್ಧ ಆಗಿರಲಿ ಅದನ್ನು ಧೈರ್ಯದಿಂದ ಎದುರಿಸಿ ಹಿಂದಿರುಗಿ ಓಡದೆ ಉದಾರತನದಿಂದ ಎಲ್ಲರೊಡನೆ ಇದ್ದು ಒಬ್ಬ ನಾಯಕನಾಗಿದ್ರೆ, ಇವೆಲ್ಲ ಗುಣಗಳು ಕ್ಷತ್ರಿಯನಿಗೆ ಪ್ರಾಕೃತಿಕವಾಗಿ ಹುಟ್ಟಿ ಬರುವಂತಹ ಗುಣಗಳು. ವ್ಯವಸಾಯ ಮಾಡೋದು, ಗೋವುಗಳನ್ನೆಲ್ಲ ನೋಡ್ಕೊಳ್ಳೋದು, ಹಾಗೆ ಅದನ್ನು ಸಂರಕ್ಷಿಸೋದು, ಮತ್ತೆ ಎಲ್ಲ ರೀತಿಯಾದಂತಹ ವ್ಯಾಪಾರವನ್ನ ಮಾಡುವ ಮನೋಭಾವನೆ ಇದ್ದರೆ, ಇವೆಲ್ಲ ಗುಣಗಳು ಒಬ್ಬ ವೈಶ್ಯನಿಗೆ ಪ್ರಾಕೃತಿಕವಾಗಿ ಬಂದರೆ ಎಲ್ಲರ ಸೇವೆಯಲ್ಲಿ ತೊಡಗುವಂತಹ ಮನೋಭಾವ ಒಬ್ಬ ಶೂದ್ರನಾದವನಿಗೆ ಪ್ರಾಕೃತಿಕವಾಗಿ ಬರುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.